ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಜನ್ಯ ವ್ಲಾಗ್ಸ್. ಬನ್ನಿ, ಇವತ್ತು ಚಟ್ಪಟ್ ಅಂತ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಸಾಮಾನುಗಳಿದು: 3 ಟೊಮೊಟೊ, ಒಣಮೆಣ್ಸಿನ್ಕಾಯಿ ಒಂದು 4 ತೊಗೊಳ್ಳಿ, ಬೆಳ್ಳುಳ್ಳಿ ಒಂದು ಫುಲ್ ಒಂದು ಗಡ್ಡೆ ಬರುತ್ತಲ್ಲ ಅದು, ಮತ್ತು ಕರಿಬೇವಿನ ಸೊಪ್ಪು, ಸಾಸಿವೆ, ಹುಣಸೆಹಣ್ಣನ್ನ ನೆನೆಸಿಟ್ಕೊಳ್ಳಿ. ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಾಗಿರಲಿ. ಆಮೇಲೆ ಅರಿಶಿನ ಪುಡಿ, ಜೀರಿಗೆ ಮತ್ತು ಕಾಳುಮೆಣಸು. ಬನ್ನಿ ಇವಾಗ ಏನೇನ ರುಬ್ಕೊಳ್ಳೋದು ಫಸ್ಟಿಗೆ ರುಬ್ಬಿಟ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು 3 ಟೊಮೊಟೊ ಹಣ್ಣನ್ನ ನಾನಿಲ್ಲಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಇದು ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಕೆಮ್ಮು ಶೀತ ಇದಕ್ಕೆಲ್ಲ ತುಂಬ ಆರಾಮ ಅನಿಸುತ್ತೆ. ಒಳ್ಳೆಯದು ಕೂಡ ಇದು, ಬೇಗನೆ ಆಗುತ್ತೆ. ಬ್ಯಾಚುಲರ್ಸು ಇಲ್ಲಾಂದರೆ ಮನೇಲಿ ಇವಾಗ ಸಡನ್ನಾಗಿ ಏನೂ ತರಕಾರಿ ಇರಲ್ಲ, ತರೋಕ್ಕಾಗಲ್ಲ, ಸಡನ್ನಾಗಿ ತರಕಾರಿ ಇರಲ್ಲ ಅಂದಾಗ ಚಟ್ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಟೊಮೊಟೊನ ಉದ್ದುದಕ್ಕೆ ಹೆಚ್ಕೊತಾ ಇದ್ದೀನಿ, ಉದ್ದುದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಏನಾದರೂ ಸಣ್ಣ ಸಣ್ಣಕ್ಕೂ ಹಾಕೋಬೋದು, ಅಂದರೆ ಮಿಕ್ಸಲ್ಲಿ ರುಬ್ಬೋದ್ರಿಂದ ಇಷ್ಟು ಸಾಕು ಅಂತ ಹಾಕೋತಾ ಇದ್ದೀನಿ. ಇವಾಗ ಜೀರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ಅಂತೇಳ್ಬಿಟ್ಟು ಚೂರು ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇವಾಗ ಅರಿಶಿನದ ಪುಡಿ ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಇದನ್ನು ಬೇಕಿದ್ರೆ ನೀವು ಪೂರ್ತಿ ಬಿಡಿಸ್ಕೊಂಡು ಹಾಕ್ಬೋದು, ಹಾಗೇನೂ ಹಾಕ್ಬೋದು, ಏನೂ ಆಗೋಲ್ಲ. ಮಿಕ್ಸಲ್ಲಿ ರುಬ್ಬೋದ್ರಿಂದ ಎಲ್ಲ ನೀಟಾಗಿ ಗ್ರೈಂಡ್ ಆಗುತ್ತೆ. ಇಲ್ಲ ನಿಮಗೆ ಒಂದು ಚೂರು ಚೂರು ಏನಾದರೂ ಬರುತ್ತೆ ಅಂದರೆ ನೀವು ಇದನ್ನು ಪೂರ್ತಿ ತೆಗೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಬೋದು. ಕಾಳುಮೆಣಸು ನೋಡ್ಕೊಂಡು ಹಾಕಿ, ನಾನು 4 ರಿಂದ 5 ಕಾಳುಮೆಣಸು ಹಾಕ್ತಾಯಿದ್ದೀನಿ. ಓಕೆ, ಇದಕ್ಕೆ ನಾವಿವಾಗ ನೀರು ಮಿಕ್ಸ್ ಮಾಡ್ಕೊಬಿಟ್ಟು, ನೀರು ಒಂಚೂರು ಅದಕ್ಕೆ ತಕ್ಕನಂಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಕೋಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಡಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ರುಬ್ಕೋತಾ ಇದ್ದೀನಿ. ಒಂದು ಬಾಣಲಿಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಅದೊಂಚೂರು ಕಾಯಕ್ಕೆ ಬಂದಾದಮೇಲೆ ಸಾಸಿವೆ ಹಾಕ್ಕೋಬೇಕು. ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಸಿವೆ ಇವಾಗ ಒಂಚೂರು ಚಟಪಟ ಅನ್ನೋ ತನಕ ಅದನ್ನೊಂಚೂರು ಹಾಗೆ ಬಿಡಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಅದು ಒಂಚೂರು ಪಟ್ ಅಂತ ಅನ್ನೋಕ್ಕಲ್ವ. ಅದಾದಮೇಲೆ 4 ಒಣಮೆಣಸಿನ್ಕಾಯಿ, ಅದನ್ನು ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಅದೆಲ್ಲ ಒಂದು ಫ್ಲೇವರ್ ಬಿಟ್ಕೊಳ್ಳೋ ತನಕ ಒಂಚೂರು ಹಂಗೆ ಬಿಡಿ. ಇದು ಯಾವ ಥರ ಅಂದರೆ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಒಂಚೂರು ಉಪ್ಪಿನಕಾಯಿ ನೆಂಚ್ಕೋಬೇಕಾದ್ರೆ ಸಕ್ಕತ್ತಾಗಿರುತ್ತೆ. ಇದಕ್ಕೆ ನಾವು ರುಬ್ಬಿರೋ ಅಂಥ ಇದು ಹಾಕಿದ್ವಲ್ಲ ಟೊಮೊಟೊ, ಅದೆಲ್ಲ ರುಬ್ಬಿರೋ ಅಂಥದ್ದನ್ನ ಇದನ್ನು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲಿ ಒಂಚೂರು ನೀರು ಹಾಕ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂಚೂರು ಅದು ಬಿಡಲಿ, ಚೆನ್ನಾಗಿ ಕುದೀಲಿ. ಒಂಥರ ಟೊಮೊಟೊ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಒಂಚೂರು ಅದನ್ನು ಒಂಚೂರು ಬಿಸಿ ಕಾಯಿಸ್ರಿ. ಅದನ್ನು ಇದಾದಮೇಲೆ ಫ್ರೆಂಡ್ಸ್, ಇದಕ್ಕೆ ಒಂಚೂರು ಖಾರದ ಪುಡಿ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕಾದರೆ ಇನ್ನೊಂದು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಕೆಲವ್ರು ಖಾರ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಓಕೆ, ಕಾಳುಮೆಣಸನ್ನು ಹಾಕಿರೋದ್ರಿಂದ ನೋಡ್ಬಿಟ್ಟು ಖಾರದ ಪುಡಿ ಹಾಕಿ. ನಾನೀಗ 2 ಸ್ಪೂನ್ ಹಾಕ್ತಾಯಿದ್ದೀನಿ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದಕ್ಕೆ ಇವಾಗ
ಒಂಚೂರು ನೀರು ಹಾಕ್ಕೊಂಡು ಕಾಯಿಸ್ಕೊತೀನಿ. ಇವಾಗ ಏನು ಗೊತ್ತಾ, ನೋಡ್ಕೊಳ್ಳಿ ಕ್ವಾಂಟಿಟಿ ಯಾವ ಥರ ಬೇಕು, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ. ಇವಾಗ ನಾನು ಮಾಡ್ತಾ ಇರೋದು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಒಂದು ದಿನದಲ್ಲಿ ಮಧ್ಯಾಹ್ನ ತಿಂದು ಮತ್ತು ರಾತ್ರಿಗೂ ಆಗುತ್ತಿದ್ದು ಇಬ್ಬರಿಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ಜಾಸ್ತಿ ಬೇಕು ಅಂದರೆ ಈಗ ನಾನಿರೋ ಐಟಮ್ಸ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಇದಾದಮೇಲೆ ಹುಣಸೆಹಣ್ಣು ನಾವು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ನೀರು ಹಾಕೋತಾ ಇದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ, ಒಂಥರ ಹುಳಿಯಾಗಿ ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸಾಗಿ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಶೀತ ಆಗಿರುತ್ತಲ್ಲ ಅವರಿಗೆ, ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು. ಲಾಸ್ಟಿಗೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಚಟ್ ಅಂತ ಹೇಳ್ಬಿಟ್ಟು ರಸಮ್ ರೆಡಿ ಆಗುತ್ತೆ. ಈಗ ಆಲ್ಮೋಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಫ್ರೆಂಡ್ಸ್. ಈಗ ಅದು ಚೆನ್ನಾಗಿ ಕುದೀತಾ ಇದೆ. ಒಂದು 10 ನಿಮಿಷ ಇದನ್ನು ಕಾಯಿಸ್ಬಿಟ್ಟು ಆಮೇಲೆ ಇದು ರೆಡಿ ಆಗುತ್ತೆ. ನೀವು ಸರ್ವ್ ಮಾಡಿಕೊಂಡು ರೈಸ್ ಜೊತೆ ತಿನ್ಬೋದು. ಇದಕ್ಕೆ ನೀವು ಉಪ್ಪಿನಕಾಯಿ ಹಾಕೊಂಡು ತಿಂದಿದ್ರೆ ಆಹಾ ಅಂತ ಇರುತ್ತೆ.